ಆನ್ಲೈನ್ ಔಷಧ ವಿತರಣೆ, ಆನ್ಲೈನ್ ಔಷಧ ವಿತರಣೆ, ಆನ್ಲೈನ್ ಫಾರ್ಮಸಿಗೆ ಮಿಸ್ಯೂಸ್ ಆಫ್ ಡ್ರಗ್ಸ್ ಥ್ರೂ ಆನ್ಲೈನ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿಗೆ. ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರ ಸಂಘದ ಕಾರ್ಯದರ್ಶಿಯಾಗಿ 35 ವರ್ಷದಿಂದ ಇರುವೆ. ನಾವು ಇವತ್ತು ಜನರೊಳಗೆ ಏನಾಗಿದೆ ಅಂದರೆ ಆನ್ಲೈನ್ ನೋಡೋದು, ಕಂಪೇರ್ ಮಾಡೋದು, ಯಾವ್ದು ಸ್ವಸ್ಥ ಇರ್ತದೆ ಅಥವಾ ಏನು ತಮ್ಗೇನು ಅನುಕೂಲ ಅದು ಬಾಕಿ ಐಟಮ್ ತೊಗೊಂಡಂಗೆ ಔಷಧ ತೊಗೋತಾರೆ. ಆದರೆ ಏನಾಗಿದೆ ಅಂದರೆ ಆನ್ಲೈನ್ದಾಗ ಔಷಧ ತೊಗೊಳಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಫಾರ್ಮಸಿಸ್ಟ್ ಇರೋದಿಲ್ಲ, ಅದು ಯಾವ್ದು ಯೋಗ್ಯ ಔಷಧ ಬತ್ತು ಅನ್ನೋದು ಗೊತ್ತಾಗೋದಿಲ್ಲ. ಖರೆ ನೋಡ್ರೆ ಯಾವ ಡಾಕ್ಟ್ರ್ ಬರ್ದಿರ್ತಾರೋ ಅಲ್ಲೇ ಆಜು ಬಾಜು ಔಷಧ ಅಂಗಡಿಯವರಿಗೆ ಅವು ಔಷಧಗಳು ಸರಿಯಾಗಿ ಗೊತ್ತಿರ್ತದೆ, ಅದು ಇದಾಗ್ತಾವೆ. ಆದ್ದರಿಂದ ಆನ್ಲೈನ್ದವ್ರು ಏನು ಕೊಡ್ತಾರೋ ಅಲ್ಲಿ ಮೋಸಗಾರಿಕೆನೂ ಭಾಳ ಆಗ್ತಾವೆ, ಅವು ಜೆನ್ಯೂನ್ ಅದಾವೆ ಅಂತೇಳಿ ಗೊತ್ತಿರೋದಿಲ್ಲ. ಆದ್ದರಿಂದ ನಾವೇನು ಆನ್ಲೈನ್ ಬಾಕಿ ಐಟಮ್ ತೊಗೊಂಡಂಗೆ ಆನ್ಲೈನ್ ಔಷಧಗಳನ್ನು ಮಾರಬೇಡ್ರಿ. ಮತ್ತು ಆನ್ಲೈನ್ದವ್ರು ಏನು ಮಾಡ್ತಾರೋ ಆ ಡಾಕ್ಟ್ರ್ ಬರ್ದದ್ದು ಅಥವಾ ಹೇಳಿದ್ದು ಔಷಧಗಳನ್ನ ಕೊಡೋಂಗಿಲ್ಲ. ಅವ್ರು ಏನು ಸ್ವಯಂ ಇರ್ತಾವೆ ಹೈ ಡಿಸ್ಕೌಂಟ್ ಆದ ಹೇಳಿ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಕೊಟ್ಟು ಆನ್ಲೈನ್ ಔಷಧ ಬಾಕಿ ಐಟಮ್ಸ್ ಮಾಡಿದಂಗೆ ಆಗ್ತದೆ. ಅದಕ್ಕೆ ನಾವು ಗೌರ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ ಅಂದರೆ ಈ ಆನ್ಲೈನ್ ಔಷಧದ ಒಂದೇನು ಸಿಸ್ಟಮ್ ಐತಿ ಅಥವಾ ಜನ ಮೋಸ ಹೋಗ್ತಾ ಇದ್ದಾರೆ, ಅದರಿಂದ ಅವ್ರನ್ನ ಜನರನ್ನು ತಪ್ಪಿಸೋ ಸಲುವಾಗಿ ಯೋಗ್ಯ ನಿಜವಾಗಲೂ ಮನುಷ್ಯನಿಗೆ ನಮಗೆ ಆರೋಗ್ಯನೇ ಮೇನ್. ಅದಕ್ಕೆ ರೊಕ್ಕದ ದೃಷ್ಟಿಯಿಂದ ಕನ್ಫ್ಯೂಸ್ ಮಾಡಿ ಆನ್ಲೈನ್ ಔಷಧ ಮಾಡಿಸೋದು ಈ ಸಿಸ್ಟಮ್ ಬೇಡ. ಇದು ಯಾಕಾಗಿತ್ತು ಅಂದರೆ ಇದು ಕೋವಿಡ್-19 ಇದ್ದಾಗ ನಿರ್ವಹಿದ್ದಿದ್ದಿಲ್ಲ, ಜನ ಹೊರಗೆ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ, ಮತ್ತು ಬಾಕಿ ಅಂಗಡಿಗಳನ್ನೆಲ್ಲ ಅವಾಗ ಬಂದ್ ಮಾಡಿಸಿದ್ರು. ಆವಾಗ ಗೌರ್ಮೆಂಟ್ನವರು ಒಂದು ನಿರ್ಧಾರ ತೊಗೊಂಡು ಅಲ್ಲಿ ಮನೆಗೆ ಮುಟ್ಟಿಸ್ರಪ್ಪ ಅನ್ನೋ ದೃಷ್ಟಿಯಿಂದ ಒಂದು ಆನ್ಲೈನ್ ಮಾಡಿದ್ರು. ಆದರೆ ಈಗ ಕೋವಿಡ್ ಇಲ್ಲ ಏನಿಲ್ಲ, ಜನ ಆರಾಮ್ ಸರ್ ಹೋಗಿ ಔಷಧ ಅಂಗಡಿಯಾಗ ತಮ್ಗೆ ಯಾರು ವಿಶ್ವಾಸ ಇರ್ತೈತಲ್ಲ ಔಷಧ ಅಂಗಡಿಯಾಗ ತಾವು ಔಷಧ ತೊಗೋಬೋದು. ಆದ್ದರಿಂದ ಈಗ ಅದೇನು ಸಿಸ್ಟಮ್ ಇತ್ತು ಕೋವಿಡ್ ಟೈಮ್ನಿಂದ ಅದು ಹೋಗೈತಿ. ಈಗ ಅದ್ರ ಸಲುವಾಗಿ ಆ ಕಾಯ್ದೆ ಇಟ್ಕೊಂಡು ಕುಂಡ್ರಬೇಡ್ರಿ. ಆ ಕೋವಿಡ್ ಟೈಮ್ನಾಗ 2018 ಒಂದು ಇದು ಮಾಡಿದ್ರು, ಅದನ್ನು ಬಂದ್ ಮಾಡಿಸ್ರಿ, ಅದನ್ನು ತೆಗೀರಿ ಅಂತೇಳಿ ಬೇಡ್ಕೊಂಡಿದ್ದೀವಿ. ಮತ್ತು ಎಷ್ಟೋ ಸಣ್ಣ ಚೇನ್ ಶಾಪ್ಗಳು ಬಂದಾವು, ಅವು ತಮ್ಮ ಇದು ಕಾಂಪಿಟೇಷನ್ಲಿ ತಮ್ಮ ಔಷಧಗಳನ್ನ ತಂದು 40%, 50% ಅಂತೇಳಿ ಮಂದಿ ಒಂದು ದಾರಿ ತಪ್ಪಿಸಿ ಮತ್ತು ಅದು ಇದು ಬೇಡ ಅದನ್ನ ತಗೋರಿ ಅಂತೇಳಿ ಕಾಂಪಿಟೇಷನ್ ಮಾಡಿದಂಗೆ ಮಾಡಿ ಔಷಧಗಳು ಕೊಡ್ತಾರೋ. ಇದರಿಂದ ಜನರ ಆರೋಗ್ಯಕ್ಕೆ ಬಾಧಕ ಐತಿ. ಅದಕ್ಕೆ ನಾವು ಇವತ್ತು ಆಲ್ ಇಂಡಿಯಾ ಬಂದು ಇದು ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಾವು ಬೆಳಗಾವಿ ಜಿಲ್ಲೆದೊಳಗೆ ನಾವು ಎಲ್ಲ ಕೇಳಿದ್ದೀವಿ. ಆದರೆ ಯಾರಿಗೂ ನಾವು ಈ ಬಂದ ಮಾಡಿರಿ ಅಂತೇಳಿ ಫೋರ್ಸ್ ಮಾಡಿಲ್ಲ. ತಮ್ಮ ಮನಸ್ಸಲ್ಲೇ ಅವರ ಜನ ಬಂದ್ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಸರ್ಕಾರ ಅದಕ್ಕೆ ಸಹಕಾರ ಕೊಡ್ತಾ ಇದೆ. ನನ್ನ ಹೆಸರು ನಾರಾಯಣ್ ಕುಲಕರ್ಣಿ, ಕಾರ್ಯದರ್ಶಿ, ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರ.